ಮೊದಲನೇದಾಗಿ ಈ ಡಿಜಿಟಲ್ ಹೈಜೀನ್ ಅಂತ ಬಂದಾಗ ಕೆಲವರು ಅದ್ರ ಬಗ್ಗೆ ಐಡಿಯಾನೇ ಇರೋದಿಲ್ಲ. ಸೊ ಮಕ್ಕಳು ಹುಟ್ಟತಾನೆ ಮಕ್ಕಳಿಗೆ ಮೊಬೈಲ್ ತೋರ್ಸೋಕೆ ಶುರು ಮಾಡ್ತಾರೆ. ಮಕ್ಕಳು ಅಳ್ತಿದ್ದಾರೆ ಅಂದಿದ ತಕ್ಷಣ ಮೊಬೈಲ್ ತೋರಿಸೋದು. ಸೊ ಹೀಗೆ ಡಾಕ್ಟರ್, ಸ್ಪೆಷಲಿ 2 ವರ್ಷದ ಕೆಳಗಿರುವಂತಹ ಮಕ್ಕಳಿಗೆ ಮೊಬೈಲ್ ಫೋನ್ ಅನ್ನ ತೋರಿಸಲೇಬಾರದು. ಯಾಕೆ, ಯಾವ ರೀತಿಯ ಒಂದಷ್ಟು ಅವ್ರಿಗೆ ಪ್ರಾಬ್ಲಮ್ ಆಗಬಹುದು ಆ ಮಕ್ಕಳಿಗೆ? ನಾವು ಹುಟ್ಟಿದ ತಕ್ಷಣನೇ ಎಲ್ಲರನ್ನೂ ಕೂಡ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಅಥವಾ ಮೀಡಿಯಾ ಪರ್ಸನ್ಸ್, ರಿಪೋರ್ಟರ್ಸ್ ಆಗಲಿ, ಅಥವಾ ಯಾವುದೇ ಒಂದು ಲಾಯರ್ ಆಗಲಿ ಯಾರೂ ಆಗೋದಿಲ್ಲ. ನಾವು ಬೆಳೀತಾ ಅಕ್ವೈರ್ಡ್ ಸ್ಕಿಲ್ಲಲ್ಲಿ ನಾವು ಒಂದು ಪರ್ಟಿಕ್ಯುಲರ್ ಪಾತ್ರನ ನಾವು ಹಿಡಿತಾ ಹೋಗ್ತೀವಿ. ಅದರಲ್ಲಿ ಅರ್ಥ ಏನು, ನಮ್ಮ ಮೈಂಡು ಒಂಥರ ಬ್ರೈನ್ ಕ್ಲೀನ್ ಹಾರ್ಡ್ ಡಿಸ್ಕ್ ಇದ್ದ ಹಾಗೆ. ಅದ್ರ ಮೇಲೆ ನಾವು ನಮ್ಮ ಜೀವನದ ಎಕ್ಸ್ಪೀರಿಯನ್ಸ್ನ ಅನ್ನೋ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಅದರಿಂದ ಒಂದಷ್ಟು ನಾವು ಕಾನ್ಸೆಪ್ಟ್ ಫಾರ್ಮೇಷನ್ ಇರ್ಬೋದು, ಅಥವಾ ಜೀವನ ಅಂದರೆ ಏನು ಅನ್ನೋದಿರೋದು, ಅದೆಲ್ಲವನ್ನೂ ಕೂಡ ಫಾರ್ಮೇಷನ್. ಇವರು ನಮ್ಮ ಮನೆಯವರು, ಇದು ಈ ವಸ್ತು, ಇದು ಬಾಲು, ಈ ಬಾಲ್ನ ಎಷ್ಟೇ ದೂರ ಹೋಗುತ್ತೆ, ಅದ್ರಲ್ಲಿ ನಾವು ಆಟ ಆಡ್ಬೋದು, ಅದ್ರ ಕಲರ್ ಈ ಥರ ಇರ್ಬೋದು, ಅದನ್ನು ತಿನ್ನೋಕ್ಕಾಗಲ್ಲ, ಅದನ್ನು ತಿನ್ನಬಾರ್ದು, ಇವೆಲ್ಲ ಕಾನ್ಸೆಪ್ಟ್ ಫಾರ್ಮ್ ಆಗೋದೆ ಫಸ್ಟ್ 2 ಇಯರ್ಸಲ್ಲಿ. ಅಂತ ಒಂದು ಇನ್ನಸೆಂಟ್ ಸ್ಟೇಜ್ ಆಫ್ ಲೈಫಲ್ಲಿ ವೇರ್ ಕಾನ್ಸೆಪ್ಟ್ ಫಾರ್ಮೇಷನ್ ಆಗಬೇಕಾದ್ರೆ ಆ ಟೈಮಲ್ಲಿ ನಾವು ಟೂ ಮಚ್ ಆಫ್ ಹೈ ಪರ್ಫಾರ್ಮೆನ್ಸ್ ಡಿಜಿಟಲ್ ಕಂಟೆಂಟ್ನ ಮಕ್ಕಳಿಗೆ ಹಾಕಿದಾಗ ಅದರ ಅವಶ್ಯಕತೆ ಆ ಬ್ರೈನಿಗೆ ಇರೋಲ್ಲ. ಫಸ್ಟು ಬೇಸಿಕ್ಸ್ನ ಕಲಿಬೇಕು. ಈಗ ನಾವು ಯಾವುದೇ ಒಂದು ಬುಕ್ಕನ್ನು ಓದಬೇಕು ಅಂತಂದರೆ ಫಸ್ಟು ಅಕ್ಷರ ಅಭ್ಯಾಸ ಮಾಡಿರಬೇಕು. ಅಕ್ಷರ ಚೆನ್ನಾಗಿ ಬಂದಾಗ ಕಾಗುಣಿತ ಅಥವಾ ಗ್ರಾಮರು ಎಲ್ಲವನ್ನೂ ಕಲಿತಾಗ ನಮಗೆ ಓದೋದು ನಮಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ ನಮಗೇನಾಗತ್ತೆ, ಮಕ್ಕಳಿಗೆ ಕಲಿಯೋದು ಅಂತ ಪರಿಸ್ಥಿತಿ ಇರೋದ್ರಿಂದ 2 ಇಯರ್ಸ್ ಕೆಳಗಡೆ ಅವ್ರ ಕಾನ್ಸೆಪ್ಟ್ ಫಾರ್ಮೇಷನ್ ಎಲ್ಲ ಇರೋದ್ರಿಂದ ಆ ಟೈಮಲ್ಲಿ ನೀವು ಡಿಜಿಟಲ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಬೇಡದೇ ಇರೋಂಥ ಕಂಟೆಂಟ್ಗಳು ಅಥವಾ ಜಾಸ್ತಿ ಆಗಿರುವಂಥ ಕಂಟೆಂಟ್ಗಳು ಅಥವಾ ಕೆಟ್ಟ ಕಂಟೆಂಟ್ಗಳು ಮಗು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟಲ್ಲಿ ಭಾಳಷ್ಟು ಕೆಟ್ಟದಾಗಿ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಲೆಸ್ ದೆನ್ 2 ಇಯರ್ಸ್ ಮಕ್ಕಳಲ್ಲಿ ನಾವು